ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ನಾನು ಒಂದೇ ಒಂದು ಹೇಳಲು ಬಯಸುತ್ತೇನೆ. ನಿಮಗೆ ಸಾಧ್ಯ. ಹೌದು, ಈ ಜಗತ್ತಿನಲ್ಲಿ ಸಾವಿರಾರು ಜನ ನಿಮ್ಮ ಕನಸನ್ನು ಕೇಳಿದಾಗ ನಗಬಹುದು. ಆದರೆ ನೀವು ಕನಸು ಕಂಡಾಗ ನಗುತ್ತಾ ಅದು ಸಾಕಾರಗೊಳ್ಳಬೇಕು ಎಂಬುದರಲ್ಲಿ ನಂಬಿಕೆ ಇಡಬೇಕು. ನಿಮ್ಮ ಜೀವನ, ನಿಮ್ಮ ಪಯಣ, ನಿಮ್ಮ ಗುರಿ ಯಾವುದೂ ಕೇವಲ ಕಾಗದ ಮೇಲೆ ಬರೆಯಬೇಕಾದ ಕನಸು ಅಲ್ಲ, ಅದನ್ನು ಬದುಕುವ ಕನಸು. ಈಗ ಕೇಳಿ, ಕೆಲವರು ತಮಗೆ ಎಲ್ಲವೂ ಸಿಗದಿದ್ದದ್ದನ್ನು ದುರಂತ ಎಂದು ಭಾವಿಸುತ್ತಾರೆ. ಆದರೆ ನಮ್ಮಲ್ಲಿ ಬಹುತೇಕ ಸಾಧಕರ ಕಥೆಗಳಲ್ಲಿ ಒಂದೇ ಸಾಮ್ಯ. ಅವರಿಗೆ ಏನೂ ಇಲ್ಲದಿದ್ದರೂ ಅವರು ಎಲ್ಲವನ್ನೂ ಸಾಧಿಸಿದ್ದಾರೆ. ಏಕೆಂದರೆ ಅವರ ಬಳಿ ಒಂದು ಅಸ್ತ್ರವಿತ್ತು, ಆಗಬೇಕೆಂಬ ಬಿರುದಾಶೆ. ನೀವು ಓದುತ್ತಿದ್ದೀರಾ? ಓದಿದರೂ ಕೆಲಸ ಸಿಕ್ಕಿಲ್ಲವಾ? ವ್ಯವಹಾರ ಆರಂಭಿಸಿದ್ದೀರಾ? ಮೊದಲ ಪ್ರಯತ್ನ ವಿಫಲವೇ? ಸಾಮಾಜಿಕ ಒತ್ತಡ ಹೆಚ್ಚಿದೆಯೇ? ಎಲ್ಲವನ್ನೂ ಮೀರಿಸುವ ಶಕ್ತಿ ನಿಮ್ಮೊಳಗಿದೆ. ಒಂದು ಕೆಲಸ ಮಾಡಿ, ಒಂದು ದಿನ ತಮಾಷೆಗೆ ಬದಲಾಗಿ ನಿಮ್ಮ ಕನಸಿಗಾಗಿ ಬೆಳಗಿನ 5 ಗಂಟೆಗೆ ಎದ್ದು ನೋಡಿರಿ. ಜಗತ್ತಿನ ಶಾಂತಿಯೇ ಬೇರೆ. ಅದು ನಿಮ್ಮ ಕನಸಿನ ಮೊದಲ ಬುಟ್ಟಿಯಂತೆ. ನೀವು ತಯಾರಾಗಿದ್ದರೆ ಜಗತ್ತೆಲ್ಲ ನಿಮಗೆ ಸಾಥ್ ನೀಡುತ್ತದೆ. ಆದರೆ ಮೊದಲು ನೀವು ಎದ್ದಿರಬೇಕು. ನಿಮ್ಮ ಕೆಲಸ ಕೇಳಿಸಬೇಕು. ನಿಮ್ಮ ಬಲ ಜಗತ್ತಿಗೆ ತೋರಿಸಬೇಕು. ಸಾಧನೆ ಎನ್ನುವುದು ಸುಲಭವಲ್ಲ, ಆದರೆ ಅದು ಅಸಾಧ್ಯವೂ ಅಲ್ಲ. ಆದಷ್ಟು ಹೆಜ್ಜೆ ಹಿಂದೆ ಸರಿದರೂ ಒಮ್ಮೆ ಎದ್ದು ಮುಂದೆ ಬಂದರೆ ಗೆಲುವು ನಿಮ್ಮದಾಗುತ್ತದೆ. ಸ್ನೇಹಿತರೆ, ಈ ಜೀವನ, ಈ ಸಮಯ, ಈ ಇಚ್ಛಾಶಕ್ತಿ ಎಲ್ಲವೂ ಒಂದು ಉಡುಗೊರೆ. ಈಗಲೇ ತೀರ್ಮಾನಿಸಿ. ಇಂದಿನಿಂದ ನನಗೆ ಬೇಡ ಅಂದವರು ನಾಳೆಯಿಂದ ಬೇಗ ನನ್ನ ಹೆಸರು ಕೇಳಲಿ. ನಮಗೆ ಅವಕಾಶ ಕೊಡದವರು ನಾಳೆ ಅವಕಾಶ ಕೇಳಲಿ. ನನ್ನಿಂದ ದೂರ ಉಳಿದವರು ನಾಳೆ ನನ್ನ ನೇರ ಸಂಪರ್ಕಕ್ಕೆ ಬರಲಿ. ಬದುಕು ಒಂದು ಸ್ಫೂರ್ತಿಯ ಸ್ಪಷ್ಟ ರೂಪ. ಅದನ್ನು ನಿಮ್ಮದೇ ಶೈಲಿಯಲ್ಲಿ ಬರೆದುಕೊಳ್ಳಿ. ನಾವು ಸೋಲುವುದು ಸಹಜ, ಆದರೆ ಸೋಲಿದರೆ ತಕ್ಷಣ ನಿಲ್ಲುವುದು ತೀಕ್ಷ್ಣ ತಪ್ಪು. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಮುಂದೆ ನಡೆಯಿರಿ. ವಿಜಯ ದರ್ಶನ ಗ್ಯಾರಂಟಿ. ಧನ್ಯವಾದಗಳು.